ಇನ್ನೇನು ಸೀಸನ್ ಮುಗಿತಾ ಬಂತು. ತುಂಬ ಕಡಿಮೆ ಸಿಗ್ತಾ ಇದೆ ಈಗ ಇದು. ನಾನು ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತಂದುಬಿಟ್ಟು ಈ ಹಸಿ ಬಟಾಣಿ ನಾನು ಈ ಥರ ಎಲ್ಲ ಕ್ಲೀನ್ ಮಾಡಿ ಅಂದರೆ ಎಲ್ಲ ತೆಗೆದ್ಬಿಟ್ಟು ಇಟ್ಕೊಳ್ತೀನಿ ನೋಡಿ. ಈ ರೀತಿ ನಾನು ನನಗೆ ಎಷ್ಟಾಗುತ್ತೋ ಅಷ್ಟು ಟೈಮ್ ಸಿಕ್ಕಲೆಲ್ಲ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ನಾನು ಸ್ಟೋರ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ವರ್ಷಗಟ್ಟಲೆ ಯೂಸ್ ಮಾಡ್ಬೋದು. ಹೌದು ಫ್ರೆಂಡ್ಸ್, ಈ ಹಸಿ ಬಟಾಣಿ ಇದೆ ಅಲ್ವಾ, ಇದು ಯಾವಾಗಲೂ ಸಿಗಲ್ಲ. ಈಗ ಇದರಲ್ಲಿ ನೋಡಿ, ಈ ಜಿಪ್ ಲಾಕ್ ಬ್ಯಾಗ್ಸ್ ಇರುತ್ತೆ. ನಾನು ಈ ಥರ ತೊಗೊಂಬಿಟ್ಟು ಇದರಲ್ಲಿ ನಾನು ಸ್ಟೋರ್ ಮಾಡಿಡ್ತೀನಿ. ವರ್ಷಗಟ್ಟಲೆ ನಾವು ಇದನ್ನು ಫ್ರೀಝರಲ್ಲಿ ಇಟ್ಬಿಟ್ಟು ಯೂಸ್ ಮಾಡ್ಬೋದು. ನಮ್ಗೆ ಯಾವಾಗ ಬೇಕೋ ಆವಾಗ. ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ಇದರಲ್ಲಿ ಹಾಕಿಡ್ತೀನಿ. ಫ್ರೋಝನ್ ಮಟರ್ ಎಲ್ಲ ಯೂಸ್ ಮಾಡ್ತೀರಾ ಸೀಸನ್ ಇಲ್ಲದೇ ಇದ್ದಾಗ, ನೀವು ಈ ಥರ ಅದು ಅರ್ಧ ಕೆ ಜಿಗೆಲ್ಲ 100+ ಇರುತ್ತೆ. ಇದರಲ್ಲಿ ನೋಡಿ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಟೈಮ್ ಸಿಕ್ಕಾಗ ನೀವು ಈ ರೀತಿ ಕ್ಲೀನ್ ಮಾಡಿಬಿಟ್ಟು ಈ ಥರ ಜಿಪ್ ಲಾಕ್ ಕವರ್ ಸಿಗುತ್ತೆ, ಈ ಥರ ಹಾಕಿ ಇಟ್ಬಿಡಿ. ಇದು ನೋಡಿ ಆಲ್ಮೋಸ್ಟ್ 1 kg ಜಾಸ್ತಿ ಇದೆ ಇದು. ನೋಡಿದ್ರಲ್ಲ, ಈ ಥರ ಎಲ್ಲೂ ಗಾಳಿ ಹೋಗಲ್ಲ. ಎಷ್ಟು ಚೆನ್ನಾಗಿ ನೋಡಿ, ಎಲ್ಲೂ ಕೂಡ ಉದ್ರಲ್ಲ. ಅಂದರೆ ಅಷ್ಟು ಕರೆಕ್ಟಾಗಿ ನಾನು ಮಾಡಿ ಸೈಡಲ್ಲಿ ಇಟ್ಕೊಳ್ತೀನಿ. ಅದೇ ರೀತಿ ನಾನು ಅದು ಇನ್ನೊಂದು ಬ್ಯಾಗಲ್ಲಿ ಇರೋದನ್ನು ಇದರಲ್ಲಿ ಹಾಕ್ಕೊಳ್ತೀನಿ. ಇದು ಒಂದ್ಸಲ ನಾನು ತಂದು ಈ ಥರ ಹಾಕ್ಕೊಂಡೆ. ಮತ್ತು ಏನಂದರೆ, ಈ ರೀತಿ ಜಿಪ್ ಲಾಕ್ ನಿಮಗೆ ಸಿಕ್ಕಿಲ್ಲಪ್ಪ ಅಥವಾ ಮನೆಯಲ್ಲೇ ಕೆಲವೊಂದು ವಸ್ತುಗಳು ಇರ್ತವೆ, ಅದನ್ನೆಲ್ಲ ವೇಸ್ಟ್ ಅಂತ ಬಿಸಾಕ್ತೀರಾ, ಅದನ್ನು ಕೂಡ ಯಾವ ರೀತಿ ಯೂಸ್ ಮಾಡಬೇಕು ಅಂತ ತೋರಿಸಿ. ನೋಡಿ 2 ಬ್ಯಾಗ್ ತುಂಬಿಟ್ಟಿದ್ದೀನಿ. ಇದು ಮೊದಲು ನಾನು ತೆಗೆದು ಈ ಥರ ನಾನು ಫ್ರಿಜ್ಜಲ್ಲಿ ಅಂದರೆ ಫ್ರೀಝರಲ್ಲಿ ಇಟ್ಟಿದ್ದೆ. ನೋಡಿ ತೋರಿಸ್ತಾ ಇದ್ದೀನಿ, ಈ ರೀತಿಯಾಗಿ ಇರುತ್ತೆ. ಮತ್ತು ನೋಡಿ, ನಾನು ಹೇಳಿದ್ನಲ್ವ, ಮನೆಯಲ್ಲೇ ಕೆಲವೊಂದು ವಸ್ತುಗಳು ನೀವು ಯೂಸ್ ಮಾಡ್ತೀರಾ, ಬಿಸಾಕ್ಬಿಡ್ತೀರಾ. ಸೊ ಇದು ಆಲೂ ಭುಜಿಯಾ ಅಂತ ಸಿಗುತ್ತೆ, ನಾನು ಅದನ್ನು ತಂದಿದ್ದೆ. ಸೊ ಅದನ್ನ ಆಲೂ ಭುಜಿಯಾ ಮುಗಿದ ಮೇಲೆ ನಾನು ಆ ಕವರ್ ಇರಲಿಲ್ಲ, ಹಾಗಾಗಿ ನಾನು ಅರ್ಜೆಂಟಲ್ಲಿ ಸ್ವಲ್ಪ ಜಿಪ್ ಲಾಕ್ ಕವರ್ ತೊಗೊಳೋಕ್ಕಿಂತ ಮುಂಚೆ ನಾನು ಇದನ್ನು ಈ ಥರ ಹಾಕಿ ಇಟ್ಟಿದ್ದೆ. ಇದರಲ್ಲೂ ಕೂಡ ನಾವು ಸ್ಟೋರ್ ಮಾಡಿ ಇಡ್ಬೋದು. ನೋಡಿ, ಈಗ ನಾನು ಕವರ್ ಇದೆ ಅಂತ ನಾನು ಅದರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟೊಂದು ಇದರಿಂದ ಒಂದು 5 6 kg ಅಷ್ಟು ಇದೆ ಇದು. ಸೊ ಹಾಗಾಗಿ ಈ ರೀತಿ ಮಾಡಿ ನೀವು ಇಟ್ಟು ವರ್ಷಗಟ್ಟಲೆ ಯೂಸ್ ಮಾಡಿ. ಫ್ರೋಝನ್ ಮಟರ್ ಅಷ್ಟು ಆರೋಗ್ಯ ಒಳ್ಳೆಯದಲ್ಲ. ಸೊ ಈ ರೀತಿಯಾಗಿ ನಾನು ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ನಾನು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.